ಸಿರಿಭೂವಲಯದ ಭಾಷೆ ಮತ್ತು ಲಿಪಿಗೆ ಸಂಬಂಧಪಟ್ಟ ಕೆಲವು ಪದ್ಯಗಳನ್ನು ಓದಿ ಅರ್ಥೈಸಿಕೊಳ್ಳೋಣ. ಸೊಗಸಾದ ಕರ್ನಾಟಕದ ಆದಿ ಸುಗುಣ ಸಂಪೂರ್ಣ ಪೂರ್ಣಾಂಗ ಭಾಷೆ, ಬಗೆಯ ಅತಿಶಯ ಕಾವ್ಯ, ಜಗದೊಳಿನಿಲ್ಲದ ಭಾಷೆ. ಇದರಲ್ಲಿ ಬರುವ ಭಾಷೆಗಳೆಲ್ಲವೂ ವಿಶ್ವದ ಎಲ್ಲ ಭಾಷೆಗಳು ಇದರಲ್ಲಿ ಅಳವಡಿಸಲಾಗಿದೆ. ಇದು ಸಂಪೂರ್ಣ ಅಂಗ ಭಾಷೆ, ಎಲ್ಲವನ್ನು ಒಳಗೊಂಡ ಭಾಷೆ. ಅದೇ ಸಿರಿಬಲ ಭಾಷೆ. ಸೊಗಸಾದ ಕರ್ನಾಟಕದ ಆದಿ. ಕರ್ನಾಟಕ ಅಂದರೆ ಅಷ್ಟಕರ್ಮಗಳನ್ನು ನಾಶ ಮಾಡುವ ಭಾಷೆ ಹೌದು. ಕರ್ನಾಟಕ ಭಾಷೆ ಅಂದರೆ ಕನ್ನಡವೂ ಹೌದು. ಹೀಗೆ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳುಂಟು. ಅತಿಶಯ ಕಾವ್ಯ ಇದು. ಜಗದೊಳು ಇನ್ನಿಲ್ಲದ ಭಾಷೆ. ಇದರಲ್ಲಿ ಬರದೇ ಇದ್ದ ಭಾಷೆಗಳು ಇನ್ಯಾವುವು ಜಗತ್ತಿನಲ್ಲಿ ಇಲ್ಲ ಅಂತ ಅಷ್ಟು ದೃಢವಾಗಿ ಹೇಳುತ್ತಾನೆ ಸ್ವಾಮಿ. ಇರುವ ಭೂವಲಯದೊಳು 718 ಸರಸ ಭಾಷೆಗಳ ಅವತಾರ ನರರಿಗೆ ಪ್ರಥಮ ಸಂಯೋಗತೆ ಬಹುದೆಂಬ ಸಿರಿಯ ಸಿದ್ಧ ಭೂವಲಯ. ಅಷ್ಟು 718 ಸರಸ ಭಾಷೆಗಳೆಲ್ಲವೂ ಈ ಸಿದ್ಧಿಸಿದ ಶ್ರೀ ಸಿದ್ಧ ಭೂವಲಯದಲ್ಲಿ ಇರುವವು. ಯಶಸ್ವತಿ ಆಡುವ ಪ್ರಾಕೃತ ಲಿಪಿ ಅಂಕ, ರಸದ ಸಂಸ್ಕೃತ ದ್ರವ್ಯದ ಅಂಕ, ಅಸಮಾನ ದ್ರಾವಿಡ ಆಂಧ್ರ ಮಹಾರಾಷ್ಟ್ರ ವಶದಲ್ಲಿ ಮಲಯಾಳದ ಅಂಕ, ಆರಸ ಪಾರಸ ಸಾರಸ್ವತದ ಅಂಕ, ಬಾರಸ ದೇಶದ ಅಂಕ, ವೀರವಶ ದೇಶದ ಆರೈಕೆ ಸೇರಿದ ಶೂರ ಮಾಲ ವಲಾಟ ಗೌಡ. ಹೀಗೆ ಇಡೀ ಭಾರತದ ಎಲ್ಲ ಭಾಷೆಗಳು ವಿಶ್ವದ ಭಾಷೆಗಳು ಬರುತ್ತವೆ ಎಂದು ಅವರನ್ನು ಇದರಲ್ಲಿ ಹೇಳಲಾಗಿದೆ. ಪರಮೊಮ್ಮೆ ಹೇಳಿದ 18 ಮಾತಿನ ಸರಸದ ಲಿಪಿ ಈ ನವಮ ವರಮಂಗಲ ಪ್ರಾಭೃತದಳು ಅಂಕವ ಸರಿಗೂಡಿಸಿ ಬರುವ ಭಾಷೆಗಳು. ರಸವು ಮೂಲಿಕೆಗಳ ಸಾರವ ಪೀರುವಂತೆ ಹೊಸ ಕರ್ನಾಟಕ ಭಾಷೆ. ರಸಶ್ರೀ ನವಮಾಂಕವೆಲ್ಲರಲ್ಲಿ ಬೆಳೆಯುತ್ತ ಹೊಸದ ಬಂದಿವು ಓಂ ದಂಕ. ಪರಮಾತ್ಮನು ಹೇಳಿದ 18 ಮಾತಿನ ಸರಸದ ಲಿಪಿ. ಈ ಲಿಪಿಯಲ್ಲಿ ನವಮಾಂಕದಲ್ಲಿ ಬರೆದ ಈ ಲಿಪಿ ಮಂಗಲ ಪ್ರಾಭೃತದಳು ಅಂಕವ ಸರಿಗೂಡಿ ಬರುವ ಭಾಷೆಗಳು. ಅಕ್ಷರಾಂಕದಲ್ಲಿ ಬರೆದ ಅಂಕದಲ್ಲಿ ಬರುವ ಸರಿಗೂಡಿ ಬರುವ ಭಾಷೆಗಳು. ಎಲ್ಲ ಭಾಷೆಗಳು ಇದರಲ್ಲಿ ಉಂಟು. ರಸವು ಮೂಲಿಕೆಗಳ ಸಾರೂಪಿರುವಂತೆ. ಹೇಗೆ ಮೂಲಿಕೆಗಳು ರಸವು ಬೇರುಗಳಿಂದ ಸಾರವನ್ನು ಹೀರುವವು, ಹಾಗೆ ಹೊಸ ಕರ್ನಾಟಕ ಭಾಷೆ ಶ್ರೀ ನವಮಾಂಕವೆಲ್ಲರೊಳು ಬೆರೆಯುತ್ತ ಹೊಸದು ಬಂದೆ ಓಂ ದಂಕ. ಒಂದೇ ಅಂಕ, ಓಂದಿಂದ ಹೊರಟ ಅಂಕ, ಸರ್ವಸ್ವವನ್ನು ಒಳಗೊಂಡ ಅಂಕ, ಅದೇ ಓಂ ದಂಕ.